ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೋಷಕರು ನಿಮ್ಮ ಬರವಣಿಗೆಗಳನ್ನ ಹೇಗೆ ಸಂಭ್ರಮಿಸ್ತಾ ಇದ್ರು ಸರ್? ಈಗ ಬರ್ದಾಗ ತಗೊಂಡು 100% ನಾವು ಬಾಲ್ಯದಲ್ಲಿದ್ದಾಗ ಏನೋ ಬರ್ದ್ವಿ, ಅವ್ರಿಗೆ ಓದು ಬರುತ್ತೆ ಅಂತ ತಗೊಂಡೋಗಿ ತೋರಿಸ್ತಿದ್ವಿ, ನೋಡಿ ನಾನು ಬರ್ದಿದ್ದೀನಿ ಅಂತ ಹೇಳಿ. ನೀವು ಅವ್ರಿಗೆ ತಗೊಂಡೋಗಿ ತೋರಿಸಿದ್ದು, ಅವ್ರು ಸಂಭ್ರಮಿಸಿದ್ದು ಆ ದಿನಗಳನ್ನ ಮೆಲ್ಕು ಹಾಕ್ಬಹುದಾ ಅಂತ ಹೇಳಿ? 3-4 ಥರ ಪ್ರತಿಕ್ರಿಯೆ. ಫಸ್ಟ್ ಕತೆ ಬರೆದಾಗ ಶಾಲೆನಲ್ಲಿ ಸಂಭ್ರಮಿಸಿ ಒಬ್ಬರು ಮೇಷ್ಟ್ರು ಎಲ್ಲರನ್ನು ಕೂಡ ಹಾಕಿ ಕತೆ ಓದೋ ಎಲ್ಲ ಓದಿಸಿ ಬೆನ್ ತಟ್ಟಿ ಶಾಲೆಗೆ ಅರ್ಧ ದಿನ ರಜಾ ಕೊಟ್ಟು ನೋಡ್ರೋ ಕತೆ ಬರೆದಿದ್ದಾನೆ, ನಮ್ಮ ಶಾಲೆ ಹೆಸರು ಹಾಕಿದ್ದಾರೆ, ವಿದ್ಯಾರ್ಥಿಗಳ ಇದ್ರಲ್ಲಿ ಬರೋದು ವಿಭಾಗದಲ್ಲಿ ಸ್ಪರ್ಧೆ ನೋಡ್ರು ಅಂತ. ಆ ಥರದಿತ್ತು ಒಂದು ಕೈಂಡ್ ಆಫ್ ಟೀಚರ್ಸ್. ಎಲ್ಲ ಟೀಚರ್ಸ್ ಅಲ್ಲ, ಬೇರೆ ಬಹಳಷ್ಟು ಟೀಚರ್ಸ್ಗಳಿಗೆ ಸಾಹಿತ್ಯೇತರ ಆಸಕ್ತಿ ಇರುತ್ತೆ. ಯಾರೋ ಭೂಗೋಳ ಪಾಠ ಮಾಡೋನಿಗೆ ಅದೇನೋ ಕತೆ ಬರೆದಿದ್ದಾನಂತೆ ಅಂತಿರುತ್ತೆ. ಕೆಲವು ಮೇಷ್ಟ್ರಿಗಿರೋದ ಅದರಲ್ಲೂ ಕೂಡ 2 ಗುಂಪಿತ್ತು. ನಾಟ್ ದಟ್ ಎಲ್ಲ ಟೀಚರ್ಸು ಬಂದು ಎನ್ಕರೇಜ್ ಮಾಡಿದ್ರು ಅಂತ ಅಲ್ಲ. ಕೆಲವರಿಗೆ ಏನೋ ಬರೀತಿದ್ದಾನಪ್ಪ ಪರವಾಗಿಲ್ಲ ಅಂತ ಅಂದ್ರು. ಕುಟುಂಬಕ್ಕೆ ಬಂದರೆ ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿಗೆ ನನ್ನ ಬಗ್ಗೆ ತುಂಬ ಅಭಿಮಾನ ಇತ್ತು. ಅಕ್ಷರ ಕಲಿಸಿದ್ರು. ತಂದೆಯವರು ಮೌನಿಯಾಗಿ ನನ್ನನ್ನು ಬೆಂಬಲಿಸ್ತಾ ಇದ್ರು, ಏನೋ ಪ್ರಯತ್ನ ಮಾಡ್ತಿದ್ದಾನೆ ಅಂತ. ನನ್ನ ಅಕ್ಕ ಈಗ ಅವರು ಪುಷ್ಪ ನಾಗತಿ ಹೇಳಿ ಅಂತ ಆಕೆನೂ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಆಕೆಗೆ ಇಷ್ಟ ಆಯಿತು ನನ್ನ ಬೆಳವಣಿಗೆ, ನನ್ನ ಬರಹ ನೋಡಿ ಅಭಿಮಾನ ಪಡ್ತಿದ್ದಂಥ ಪ್ರಥಮ ಅಭಿಮಾನಿ ಇದ್ರೆ ಅವಳೇ ಇರ್ತಿದ್ಲು. ಅಣ್ಣನಿಗೆ ಇದೆಲ್ಲ ಇಷ್ಟ ಇರಲಿಲ್ಲ. ನೋಡೋಕೆ ಆ ಕಡೆ ಏನೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನೆ ಅನ್ನೋ ಥರದ ಅವನಿಗೊಂಥರದ ನಿಷ್ಠುರ ವ್ಯಕ್ತಿತ್ವ ಅಥವಾ ಸಾಹಿತ್ಯಿಕ ಮನಸ್ಸು ಇರಲಿಲ್ವೇನೋ ಗೊತ್ತಿಲ್ಲ ಅವನಿಗೆ. ಸೊ ಅಣ್ಣನಿಂದ ಕಟು ವಿಮರ್ಶೆ, ಅಕ್ಕನಿಂದ ಅಭಿಮಾನದ ವಿಮರ್ಶೆ, ಶಾಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು. ನನ್ನ ಸಹಪಾಠಿಗಳಿಗೆ ಒಬ್ಬನಿಗೂ ಬರೆಯಪ್ಪ ಹೆಚ್ಚಿಗೆ ಕತೆ ಬರೆಯಪ್ಪ, ಸ್ಕೂಲಿಗೆ ರಜೆ ಕೊಡ್ತಾರೆ, ಶಾಲೆಗೆ ರಜೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಬರೆಯೋಕೆ ಹೇಳ್ತಿದ್ರು ಅವರು. ಅಂದರೆ ಪ್ರತಿ ಸರಿ ಬರೆದಾಗ ರಜೆ ಕೊಡ್ತಿರ್ಲಿಲ್ಲ. ಮೊದಲ ದಿನ ಬರೆದಾಗ ಮೊದಲ ಸಲ ಆ ಥರದೊಂದು ಅಕೇಶನ್ ಥರ ಆಗಿತ್ತು. ಹೀಗೆ ಸಾಹಿತ್ಯ ಏನು ಮಾಡುತ್ತೆ ನಮ್ಮನ್ನು, ಒಂದು ಸಾಮಾಜಿಕ ಜವಾಬ್ದಾರಿ ಬರುತ್ತೆ. ಇದನ್ನು ಬರೀಬೇಕು, ಇದನ್ನು ಹೇಳಬೇಕು, ನಾನು ಬದುಕ್ತಿರೋ ಸಮಾಜಕ್ಕೆ ಇದನ್ನು ಹೇಳಬೇಕು, ಇದು ಅಗತ್ಯ ಇದೆ ಅನ್ನುವಂಥ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಂದುಕೊಡುತ್ತೆ. ಆ್ಯಂಡ್ ಇಟ್ಸ್ ಅ ಲೋನ್ಲಿ ಜರ್ನಿ, ಇದು ಒಂಟಿ ಪ್ರಯಾಣ ಅನ್ನುವಂಥ ಜಾಗೃತಿಯನ್ನು ತಂದುಕೊಡುತ್ತೆ. ಇವೆರಡನ್ನೂ ನಾನು ಬಹಳ ಬೇಗನೆ, ಬಹುಶಃ ಹೈಸ್ಕೂಲ್ ದಾಟಿ ನನ್ನ ಮೊದಲ ಕಥಾ ಸಂಕಲನ ಪ್ರಕಟವಾಗಿದ್ದು ನಾನು ಪ್ರಥಮ BA ವಿದ್ಯಾರ್ಥಿ ಮೈಸೂರು ಮಹಾರಾಜ ಸಂಜೆ ಕಾಲೇಜು 1981 ನನ್ನ ಫಸ್ಟ್ ಬುಕ್ ಪಬ್ಲಿಷ್ ಆಗಿತ್ತು. ಆಗ ನನಗೆ ಅದು ಒಂದು ದಾರಿ ನಿಚ್ಚಳವಾಗ್ತಾ ಹೋಯಿತು. ಕನ್ನಡ ಸಾಹಿತ್ಯ ತಗೊಂಡೆ, ಓದ್ತಾ ಹೋದೆ, ಲಿಟ್ರೇಚರ್ನ ಕನ್ನಡ MA ಮಾಡಿದೆ. ಸಾಹಿತ್ಯದ ವಿದ್ಯಾರ್ಥಿ ಆದಾಗ ಒಂದು ಇನ್ನೊಂದು ಶಿಸ್ತು ಬರುತ್ತೆ. ಡಸನ್ ಮೀನ್ ಎಲ್ಲ ಸಾಹಿತಿಗಳು ಕನ್ನಡ MA ಮಾಡಬೇಕು ಅಂತ ಅಲ್ಲ. ಕನ್ನಡ MA ಮಾಡಿದ್ರಲ್ಲ ಸಾಹಿತಿಗಳಲ್ಲ, ಅಧ್ಯಾಪಕರಾಗ್ಬೋದು. ಸಾಹಿತ್ಯದ ವಿದ್ಯಾರ್ಥಿಗೆ ಕನ್ನಡ MA ಒಂದು ಅಸೆಟ್, ಅದು ಬೆಂಬಲಕ್ಕೆ ನಿಲ್ಲುತ್ತೆ ಕನ್ನಡ ಸಾಹಿತ್ಯವನ್ನು ಆಳವಾಗಿ ಓದ್ಕೊಳ್ಳೋದಕ್ಕೆ. ಆದರೆ ಅದು ಅನಿವಾರ್ಯ ಅಲ್ಲ. ನನಗೆ ಅದೃಷ್ಟಕ್ಕೆ ನಾನು ಕನ್ನಡ MA ಓದೋ ಅವಕಾಶ ಸಿಕ್ತು. ಸೊ ಆ ದಿಕ್ಕಿನಲ್ಲಿ ಒಂದಷ್ಟು ಪುಸ್ತಕ ಬರೆದೆ, ನಡೀತಾ ಇದೆ. ಅಪ್ಪ ಅಮ್ಮನ ಬಗ್ಗೆ ಮಾತಾಡೋದಾದರೆ, ಅವರ ಬಗ್ಗೆ, ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ಬಹಳ ಮಿತ ಭಾಷೆ, ಮೌನಿ, ತುಂಬ ಕಡಿಮೆ ಮಾತಾಡೋರು ಮತ್ತು ತುಂಬ ಆರ್ಥಿಕ ಸಂಕಷ್ಟದಲ್ಲಿದ್ದರು. ಆ ಕಾಲಕ್ಕೆ ಬರೋ ಸಂಬಳ ಸಾಕಾಗ್ತಿರ್ಲಿಲ್ಲ, ಮನೆ ತುಂಬ ನೆಂಟರಿಷ್ಟರು. ಆ ಥರದ ಒಂದು ಕೌಟುಂಬಿಕ ಒತ್ತಡದಲ್ಲಿ ಸಮಸ್ಯೆಗಳಲ್ಲಿ ಒಂಥರ ಜರ್ಜರಿತರಾಗಿರುವಂಥ ತಂದೆ ನಾನು ಭಾಳಷ್ಟು ನೆನಪಿಗೆ ಬರೋದು. ಎಂದೂ ಸುಖ ಪಡಲಿಲ್ಲ ಅವರು. ಪಾಪ ನಾನು ಸ್ವಲ್ಪ ಸ್ಥಿತಿವಂತನಾದ್ಮೇಲೆ ನನ್ನಿಂದ ಆದಷ್ಟು ನಾನು ನೋಡಿಕೊಂಡೆ ಅಪ್ಪ ಅಮ್ಮನ. ಅದು ಎಲ್ಲರ ಕರ್ತವ್ಯ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ನನ್ನ ಬಾಲ್ಯದಲ್ಲಿ ಕಂಡ ಅಪ್ಪ ಭಾಳ ಜರ್ಜರಿತರಾದ, ಸಾಲದಿಂದ ಜರ್ಜರಿತರಾಗಿದ್ದಂತಹ ಮೌನಿ ಅಪ್ಪ. ಅಮ್ಮ ಅದಕ್ಕೆ ವಿರುದ್ಧ. ಅಮ್ಮ ಭಯಂಕರ ಕೋಪಿಷ್ಠೆ, ಅಗ್ರೆಸಿವ್, ಶಿಸ್ತು, ನಾವು ಯಾರ ಮುಂದೆ ತಲೆ ತಗ್ಗಿಸಬಾರ್ದು, ಬೇಡಬಾರ್ದು, ಸ್ವತಂತ್ರವಾಗಿ ಬದುಕಬೇಕು, ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ಅಂತ ಹೇಳಿ ಅಪ್ಪನ ವಿರುದ್ಧ ಆಗಾಗ ಹರಿಹಾಯ್ತಿದ್ದಂತಹ, ಹೆಚ್ಚು ಅಗ್ರೆಸಿವ್ ಆದಂತಹ, ಲಂಕೇಶರ ಕವಿತೆಯಲ್ಲಿ ಅವ್ವ ಅಂತ ಒಂದು ಕವಿತೆ ಇದೆಯಲ್ಲ, ಆ ಥರದ ಅವ್ವ ಲಂಕೇಶರ ಅವ್ವ ಕಪ್ಪು ಕರಡಿ, ನಮ್ಮಮ್ಮ ಬಿಳಿ ಕರಡಿ ಅಷ್ಟೇ, ಆ ಥರ ಇತ್ತು. ಹೀಗಾಗಿ ಮನೆಯಲ್ಲಿ ಯಾವಾಗಲೂ ಅಮ್ಮನ ದೊಡ್ಡ ಗಂಟಲಿನ ಪ್ರವಾಹ, ಅಪ್ಪನ ಸಂಪೂರ್ಣ ಮೌನ ಮನೇಲಿ ಇರ್ತಿತ್ತು.
ಎರಡು ಎಕ್ಸ್ಟ್ರೀಮ್ಸ್ ನಾನು ನೋಡ್ತಾ ಇದ್ದೆ ನಮ್ಮ ತಾಯಿ ತಂದೆಯಲ್ಲಿ. ಬಟ್ ಅಮ್ಮನಿಗೆ ಅಪ್ಪನ ಬಗ್ಗೆ ಬಹಳ ಭಕ್ತಿ. ಏನು ಜಗಳ ಮಾಡೋದಕ್ಕೆ ಮುಂಚೆ ಮಾಂಗಲ್ಯನ ಒತ್ಕೊಂಡು ಕಾಲಿಗೆ ನಮಸ್ಕಾರ ಮಾಡಿ ಅನಂತರ ಬೈಲ ಶುರು ಆಗೋದು. ಓ ಸೂಪರ್. ಆ ಒಂದು ವೈರುಧ್ಯ. ಅಂದ್ರೆ ನಮಸ್ಕಾರ ಮಾಡ್ತಿದ್ದಾರೆ ಅಂದ್ರೆ ಈಗ ಜಗಳ ಆಡ್ತಾರೆ. ನಮಸ್ಕಾರ ಮಾಡಿ ಆದ್ಮೇಲೆ ಬೈಗಳದ ಪ್ರವಾಹ ಏನು ನಿಲ್ತಿರ್ಲಿಲ್ಲ. ಎಲ್ಲ ನೀನು ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ನೀನು ಅಂತ ಹೇಳಿ ತಂದೆ ಸಾಲ ಮಾಡ್ಕೊಂಡ್ ಬಂದಿದ್ರೆ ಅದ್ರ ಬಗ್ಗೆ ಎಲ್ಲ ಸಿಕ್ ಮಾಡ್ಕೊಳ್ಳೋರು. ಈಗ ನೆನಪು ಮಾಡ್ಕೊಂಡ್ರೆ ನಮ್ಮ ಮಕ್ಕಳು ಅವ್ರ ಬಾಲ್ಯದಲ್ಲಿ ನಮ್ಮನ್ನು ಹೆಂಗೆ ಹೇಳ್ತಾರೋ ಮುಂದೆ ಗೊತ್ತಿಲ್ಲ. ಆ ಥರ ಇತ್ತು. ಆಮೇಲೆ ತಂದೆ ಟೀಚರ್ ಆಗಿ ಒಂದು ಸೈಕಲ್ ಇತ್ತು. ಆ ಸೈಕಲ್ ಹೊತ್ಕೊಂಡು ಪಕ್ಕದ ಹಳ್ಳಿಗಳಲ್ಲೆಲ್ಲ ಸರ್ಕಾರಿ ಶಾಲೆ, ಪ್ರೈಮರಿ ಶಾಲೆ ಟೀಚರ್. ಬರುವಾಗ ಯಾರೋ ಒಬ್ಬ ಬಡ ಹುಡುಗನ ಕರ್ಕೊಂಬರೋರು. ನಮಗೆ ಊಟಕ್ಕೆ ಇರ್ತಿರ್ಲಿಲ್ಲ. ನಮ್ಗಿದ್ದ ಊಟದಲ್ಲಿ ಅವ್ರಿಗೆ ಹಾಕ್ಬೇಕು. ಆ ಥರದ ಅಪ್ಪನಿಗೆ ಆ ಥರದ ಔದಾರ್ಯ ಇದೆಲ್ಲ ಇತ್ತು. ಆಮೇಲೆ ಮನೆ ತುಂಬ ಬೇಡದ ನಂಟರ ಒಂದು ಪ್ರವಾಹ ಇರ್ತದೆ. ಆಗಿನ ಕಾಲದಲ್ಲಿ ನಂಟರು ಅಂದ್ರೆ ವಾರಗಟ್ಟಲೆ ಹೋಗ್ತಿರ್ಲಿಲ್ಲ. ಅದು ಒಂದು ಅಶಿಸ್ತು ನಮ್ಮಲ್ಲಿ. ಯಾವಾಗ ಬಂದ್ರು ವಾರಗಟ್ಟಲೆ ಇದ್ಬಿಡೋರು, ಮೇಷ್ಟ್ರ ಮನೆ ಅಂತ. ಆ ಥರದ್ದಿತ್ತು.